ನಮಸ್ಕಾರ. ನನಗೆ ಕುವೆಂಪು ಪರಿಚಿತರಾಗಿದ್ದು ನನ್ನ ಪ್ರಾಥಮಿಕ ಶಿಕ್ಷಣದ ಒಂದು ಓದುವ ಸಂದರ್ಭದಲ್ಲಿದ್ದಂಥ ಒಂದು ಪದ್ಯ, ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ಪೂಜಿಸುವ ಬಾರ ಅನ್ನೋ ಒಂದು ಕವನ ಆಗ ನನಗೆ ಪಠ್ಯವಾಗಿತ್ತು. ಅದಾದ ನಂತರ ನಿಜವಾಗ್ಲೂ ನನಗೆ ತುಂಬ ಆನಂದ ಪಡಲಿಕ್ಕೆ ಸಾಧ್ಯ ಆಗಿದ್ದು ಅವರ ಸಾಹಿತ್ಯದಲ್ಲಿ ಮಲೆನಾಡಿನ ಚಿತ್ರಗಳು, ಅವರ ಕಥಾ ಸಂಕಲನವನ್ನು ನನಗೆ ಡಿಗ್ರಿನಲ್ಲಿ ಪಠ್ಯ ಆಗಿದೆ. ಆಗ ನನ್ನ ಗುರುಗಳು ಅದನ್ನು ಪಾಠ ಮಾಡ್ತಿದ್ದ ರೀತಿ ಮತ್ತು ಅದನ್ನು ಅರ್ಥ ಮಾಡಿಸಿದ ರೀತಿ ನನಗೆ ನಿಜವಾಗ್ಲೂ ಕುವೆಂಪು ಸಾಹಿತ್ಯದಲ್ಲಿ ಒಂದು ವಿಶೇಷವಾದಂಥ ಆಸಕ್ತಿಯನ್ನು ಮೂಡಿಸ್ಕೊಳ್ಳೋದ್ರಲ್ಲಿ ಸಾಧ್ಯ ಆಯಿತು. ಅಜ್ಜನ ಅಭ್ಯಂಜನ ಇರ್ಬೋದು, ಕಾಡಿನಲ್ಲಿ ಕಳೆದ ಒಂದಿರುಳು, ಈ ಥರದ್ದೆಲ್ಲ ಒಂದು ಅವರ ಕಥೆಗಳು ನಿಜವಾಗ್ಲೂ ನಾವೇ ಮಲೆನಾಡಿನಲ್ಲೇ ಇದ್ದೀವೇನೋ, ಎಲ್ಲೋ ಓಡಾಡ್ತಿದ್ದೀವೇನೋ ಅನ್ನೋಷ್ಟು ಫೀಲ್ನ ನನಗೆ ತರ್ತಾಯಿತ್ತು. ಹಾಗಾಗಿ ಕುವೆಂಪು ಅವರ ಸಾಹಿತ್ಯದ ಆ ಒಂದು ನವಿರಾದಂತಹ ಅನುಭವಗಳು, ಆ ಥರದ್ದೆಲ್ಲವೂ ಕೂಡ ನಮಗೆ ನಿಜವಾಗ್ಲೂ ನನ್ನ ಒಂದು ಪರಿಸರದ ಪ್ರೀತಿಯನ್ನು, ಪರಿಸರದ ಎಡೆಗೆ ನನ್ನ ತುಡಿತವನ್ನು ಆ ಸಂದರ್ಭದಲ್ಲಿ ಹೆಚ್ಚಿಸಲಿಕ್ಕೆ ಕುವೆಂಪು ಸಾಹಿತ್ಯ ಸಹಕಾರಿಯಾಗಿದೆ. ಮತ್ತು ಎಲ್ಲದಕ್ಕಿಂತ ವಿಶೇಷ ಅಂತ ಅನಿಸಿದ್ದು ಕುವೆಂಪು ಅವರು ಕೊಟ್ಟಂತಹ ಈ ಮನುಜಪರವಾದಂತಹ, ಪ್ರಕೃತಿಪರವಾದಂತಹ ನಿಲುವುಗಳು. ಅಂದರೆ ಮನುಷ್ಯನಿಗೆ ಪ್ರಕೃತಿ ಅನಿವಾರ್ಯವೇ ವಿನಃ ಪ್ರಕೃತಿಗೆ ಮನುಷ್ಯ ಅನಿವಾರ್ಯ ಅಲ್ಲ. ನಾವು ಪ್ರಕೃತಿಯ ಒಂದು ಕೂಸಾಗಿ ಬೆಳೆದ್ರೆ ಮಾತ್ರ ನಮ್ಮ ಮನುಷ್ಯನ ವಿಕಾಸ ಆಗುತ್ತೆ, ನಾವು ಅದನ್ನು ಚಾಲೆಂಜ್ ಮಾಡೋದಲ್ಲ ಅನ್ನುವಂಥ ಒಂದು ಆ ಒಂದು ದೊಡ್ಡ ವಿಚಾರ ನನಗೆ ಇದರಿಂದ ಅರ್ಥ ಆಯಿತು. ನಾವು ಇವತ್ತು ಪ್ರಕೃತಿಗೆ ವಿರುದ್ಧವಾದಂತಹ ಬೆಳವಣಿಗೆಗಳನ್ನು ಗಮನಿಸ್ತಿದ್ದೀವಿ, ಎಲ್ಲ ರೀತಿ, ಬರೀ ಪ್ರಕೃತಿ ವಿರುದ್ಧ ಅಲ್ಲ, ಮಾನವ ವಿರೋಧಿಯಾದಂಥ. ಕುವೆಂಪು ಅವರು ಕೇವಲ ಪರಿಸರ ಇನ್ನೊಂದು ಮತ್ತೊಂದು ಅಂತಲ್ಲ, ನನಗಿಷ್ಟ ಆಗಿದ್ದು ಅವರ ವೈಚಾರಿಕ ನಿಲುವುಗಳು. ಎಷ್ಟೊಂದು ವಿಚಾರಗಳನ್ನ ಆವಾಗಲೇ ಹೇಳಿದ್ರು. ನಾವು ಈ ಸಮಾಜ ನಮಗೆ ಕೊಟ್ಟಿರುವಂಥ ಈ ಅವೈಜ್ಞಾನಿಕವಾದಂತಹ ಈ ಮೂಢನಂಬಿಕೆಗಳನ್ನು, ಮನುಷ್ಯ ವಿರೋಧಿ ಸಂಪ್ರದಾಯಗಳನ್ನ ಮೀರಿ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ನಿಕೇತನ, ಎಂಥ ಅದ್ಭುತವಾದಂಥ ಒಂದು ವಿಶ್ವಮಾನವ ತತ್ವವನ್ನು ನಮಗೆ ಹೇಳ್ಕೊಟ್ರು. ಇವತ್ತು ನಾವು ಗ್ಲೋಬಲ್ ಸಿಟಿಸನ್ ಅಂತ ಮಾತಾಡ್ತೀವಿ. ಕುವೆಂಪು ಅವರು ಅವತ್ತು ನಮಗೆ ಹೇಳಿದ್ರು, ಮನುಜ ಮತ ವಿಶ್ವಪಥ ಅಂತೇಳಿ. ಈ ನೂರಾರು ಮತಗಳನ್ನೆಲ್ಲ ಬಿಟ್ಟುಬಿಡಿ, ಇದರಲ್ಲಿ ಏನೂ ಇಲ್ಲ, ನಿಮ್ಮದೇ ಆದಂಥ ಒಂದು ಮತದಲ್ಲಿ ಇರಲಿ, ಮನುಷ್ಯಪರವಾದಂಥ ಚಿಂತನೆಗಳನ್ನು ರೂಪಿಸ್ಕೊಳ್ಳಿ ಅಂತ. ನಿಜವಾಗ್ಲೂ ನಮಗೆ ಯುವಜನರಿಗೆ ಇವೆಲ್ಲವೂ ಕೂಡ ಇವತ್ತು ನಮ್ಮ ಮುಂದಿನ ಒಂದು ಎಂಥ ಸಮಾಜವನ್ನು ನಾವು ಕಟ್ಟಬೇಕು ಅನ್ನೋದಕ್ಕೆ ಕುವೆಂಪು ಅವರು ಕೊಟ್ಟಂಥ ಅದ್ಭುತವಾದಂಥ ಸಂಗತಿಗಳು. ಎಲ್ಲ ಜಾತಿ ಧರ್ಮ ಇವುಗಳನ್ನೆಲ್ಲ ನಾವು ಮೀರಿ ಬದುಕೋದನ್ನು ಕಲಿಬೇಕು ಅನ್ನುವಂಥದ್ದು ಕುವೆಂಪು ಸಾಹಿತ್ಯದಲ್ಲಿ ನಿಜವಾಗ್ಲೂ ನನಗೆ ಕಂಡಂಥದ್ದು. ಆ ಕಾರಣಕ್ಕೆ ಕುವೆಂಪು ಅವರು ನಿಜವಾಗಿಯೂ ಅವರು ಇಂಥ ಕರ್ನಾಟಕದಂಥ ನಾಡಿನಲ್ಲಿ ಅಂಥವ್ರೊಬ್ಬರು ಬದುಕಿದ್ರು, ಅವರು ಹುಟ್ಟಿದ ನಾಡಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ಒಂದು ಬದುಕಿನ ದೊಡ್ಡ ಸೌಂದರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಐ ಥಿಂಕ್ ಇನ್ನು ಶತಶತಮಾನಗಳ ಕಾಲ ಕುವೆಂಪು ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕು ಮತ್ತು ಆ ಮೂಲಕ ನಮ್ಮ ಬದುಕಿಗೆ ಯಾವಾಗಲೂ ನಿತ್ಯವಾದಂಥ ಒಂದು ಪ್ರೇರಣೆ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ವಿಶೇಷವಾಗಿ ಯುವಜನರು ಅವರು ಕುವೆಂಪು ಕರೆ ಕೊಟ್ಟಿರೋಂಥ ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಒಂದು ಸುಂದರವಾದ ಸಮಾಜವನ್ನು ಕಟ್ಟಿಸೋಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು.